ನಮಸ್ಕಾರ ಸ್ನೇಹಿತರೆ, ಮಿಸ್ಟರ್ ಅವಿನಾಶ್ 1231 ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಏನೆಂದರೆ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಹೇಗೆ ಡೌನ್ಲೋಡ್ ಮಾಡೋದು ಸುಲಭವಾಗಿ. ಮೊಬೈಲ್ನಲ್ಲಾದರೂ ಆಗಲಿ ಅಥವಾ ಲ್ಯಾಪ್ಟಾಪಲ್ಲಾದರೂ ಆಗಲಿ ಈಸಿಯಾಗಿ ಯಾವ ಥರ ಡೌನ್ಲೋಡ್ ಮಾಡೋದಂತ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ಇವಾಗ ಮುಂದೆ ಹೋಗೋಣ. ಮೊದಲನೇದಾಗಿ ನಮ್ಮ ಹತ್ರ ಕ್ರೋಮ್ ಬ್ರೌಸ್ ಇದೆಯಲ್ವಾ, ಸೊ ಕ್ರೋಮ್ ಬ್ರೌಸ್ನ ಓಪನ್ ಮಾಡ್ಕೊಳ್ಳಿ, ಓಕೆನಾ? ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನಾನು ಬಯೋದಲ್ಲಿ ಕೊಟ್ಟಿರೋ ಲಿಂಕ್ನ ಕಾಪಿ ಪೇಸ್ಟ್ ಮಾಡಿ, ಓಕೆನಾ? ಪೇಸ್ಟ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸು ಓಪನ್ ಆಗುತ್ತೆ. ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ನಾಡೆ ಕಚೇರಿಯಿಂದ, ಓಕೆನಾ? ಸೊ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡೋದು. ಸೊ ಇಲ್ಲಿ ಪ್ರಮಾಣ ಪತ್ರ ಸಂಖ್ಯೆ ಅಂದರೆ ನಿಮ್ಮ ಹತ್ರ ಆರ್ ಡಿ ನಂಬರ್ ಇರಬೇಕು. ಆರ್ ಡಿ ಸಂಖ್ಯೆ ಹಾಕ್ಬಿಟ್ಟು ಕ್ಯಾಪ್ಷಾ ಹಾಕಿ ಸರ್ಚ್ ಮಾಡಬೇಕು, ಓಕೆನಾ? ಸೊ ನಾನು ಇವಾಗ ಆರ್ ಡಿ ನಂಬರ್ ಹಾಕಿ ನಿಮ್ಗೊಂದು ಎಕ್ಸಾಂಪಲಲ್ಲಿ ತೋರಿಸ್ತೀನಿ ನೋಡಿ. ಆರ್ ಡಿ ನಂಬರ್ ಎಂಟ್ರಿ ಮಾಡಿದ್ದೀನಿ ಮತ್ತು ಕ್ಯಾಪ್ಷಾ ಕೂಡ ಎಂಟ್ರಿ ಮಾಡಿದ್ದೀನಿ. ಸರ್ಚ್ ಕೊಡಿ. ಸರ್ಚ್ ಆದಮೇಲೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಪ್ರಮಾಣ ಪತ್ರ ಸಂಖ್ಯೆ ಅಂದರೆ ಇವಾಗ ನಾವು ಆರ್ ಡಿ ಸಂಖ್ಯೆ ಅಪ್ಲೈ ಮಾಡಿರ್ತೀವಲ್ಲ, ಸೊ ಅದು ನಂಬರ್ ಇಲ್ಲಿ ಕೊಡ್ತಾರೆ. ಅರ್ಜಿದಾರರ ಹೆಸರು, ಯಾರು ಅಪ್ಲೈ ಮಾಡಿದರೆ ಅವ್ರದ್ದು ಇದು ಅರ್ಜಿದಾರ ಅವಿನಾಶ್ ಅಂತ. ಮತ್ತು ಪ್ರಮಾಣ ಪತ್ರ ಪ್ರಕಾರ ಅಂದರೆ ನೀವು ಆದಾಯ ಪ್ರಮಾಣ ಪತ್ರನ ಜಾತಿ ಪ್ರಮಾಣ ಪತ್ರ ಅಂತ ಇಲ್ಲಿರುತ್ತೆ. ಸೊ ಯಾವಾಗ ಕ್ರಿಯೇಟ್ ಆಗಿರೋದು, ನೀಡಿದ ದಿನಾಂಕ ಅಂದರೆ ಕ್ರಿಯೇಟ್ ಅಂದರೆ ಯಾವಾಗ ಅಪ್ಡೇಟ್ ಮಾಡಿದ್ದಾರೆ ವೆಬ್ಸೈಟಲ್ಲಿ ಅಂತ. ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡೌನ್ಲೋಡ್ ಅಂತ. ಸೊ ಡೌನ್ಲೋಡ್ ಆದರೂ ಮಾಡ್ಕೋಬೋದು, ಸೊ ವ್ಯೂ ಆದರೂ ನೋಡ್ಬೋದು ನೀವು. ಇದೆ ಮಧ್ಯದಲ್ಲಿ ಈ ಥರ ಎಂಟ್ರಿ ಪೇಜ್ಗೆ ನಿಮ್ಗೆ ಇಶ್ಯೂ ಆಗ್ಬೋದು. ಟ್ರೈ ಮಾಡಿ. ಆಫ್ಟರ್ ಸಮ್ ಟೈಮ್ ಸ್ವಲ್ಪ ಟೈಮ್ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಎಲ್ಲ. ಸೊ ಇಲ್ಲಿ ಸರ್ಚಲ್ಲಿ ಕೊಟ್ಟೆ. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸೇಮ್ ಅದೇ ಥರ ಬರುತ್ತೆ ಇಲ್ಲಿ ವ್ಯೂಸಲ್ಲಿ. ಸೊ ಆ ಥರ ಬಂದಾಗ ನಿಮ್ದು ಇಲ್ಲಿ ಫುಲ್ ಏನಿದೆ ಅದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಯಾವ ಥರ ಇರುತ್ತೋ, ನಾಡ ಕಚೇರಿಯಲ್ಲಿ ಯಾವ ಥರ ಪ್ರೊವೈಡ್ ಮಾಡ್ತಾರೋ ಅದೇ ಥರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲಿ ಶೋ ಆಗುತ್ತೆ, ಓಕೆನಾ? ಸೊ ಅದು ಕ್ಲೋಸ್ ಮಾಡ್ಕೊಳ್ಳಿ. ಅದಾದಮೇಲೆ ಡೌನ್ಲೋಡ್ PDF ಡೌನ್ಲೋಡ್ ಮಾಡಿದ್ರೆ PDF ಡೌನ್ಲೋಡ್ ಆಗುತ್ತೆ ನಿಮಗೆ. ಸೊ ಡೌನ್ಲೋಡ್ ಮಾಡಿಕೊಟ್ರೆ PDF ಡೌನ್ಲೋಡ್ ಆಗುತ್ತೆ. ಸೊ ಈ PDF ನೀವು ಪ್ರಿಂಟ್ ಹಾಕೋಬೋದು, ಇಲ್ಲ PDF ಯಾವುದಾದ್ರೂ ಒಂದು ಕಡೆ ನೀವು ಫೋಲ್ಡರಲ್ಲಿ ಸೇವ್ ಮಾಡಿ ಇಟ್ಕೋಬೋದು, ಓಕೆನಾ? ಇದಾದಮೇಲೆ ಇನ್ ಕೇಸ್ ನಿಮ್ಮ ಹತ್ರ ಆರ್ ಡಿ ನಂಬರ್ ಇಲ್ಲ ಅಂದರೆ ರೇಷನ್ ಕಾರ್ಡ್ ನಂಬರ್ ಇರುತ್ತಲ್ಲ ಮನೆಯಲ್ಲಿ, ಫ್ಯಾಮಿಲಿ ರೇಷನ್ ಕಾರ್ಡು. ಸೊ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು ಇಲ್ಲಿ. ಸೇಮ್ ಅದೇ ಥರ ರೇಷನ್ ಕಾರ್ಡ್ ಎಂಟ್ರಿ ನಂಬರ್ ಮಾಡಿ ಮತ್ತು ಕ್ಯಾಪ್ಷಾ ಎಂಟ್ರಿ ಮಾಡಿ ಸರ್ಚಲ್ಲಿ ಕೊಡಿ. ಸೊ ನಾನು ಇವಾಗ ನಾನಿಲ್ಲಿ ರೇಷನ್ ಕಾರ್ಡ್ ಎಂಟ್ರಿ ಮಾಡಿದ್ದೀನಿ, ನಂಬರ್ ಎಂಟ್ರಿ ಮಾಡಿದ್ದೀನಿ ಮತ್ತು ಕ್ಯಾಪ್ಷಾ ಕೂಡ ಹಾಕಿದ್ದೀನಿ. ಸರ್ಚ್ ಮಾಡಿ. ಸೊ ಆ ರೇಷನ್ ಕಾರ್ಡಲ್ಲಿ ಯಾರ್ಯಾರ ನೇಮ್ ಇದೆ ಫುಲ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಪ್ರಮಾಣ ಪತ್ರ ಸಂಖ್ಯೆ ಯಾರ್ದು, ಎಷ್ಟು ಟೋಟಲ್ 5 ನಂಬರ್ಸ್ ಆಗಿದೆ, 5 ನಂಬರ್ಸು. ಅರ್ಜಿದಾರರ ಹೆಸರು, ಯಾರಿದ್ದಾರೆ ಅರ್ಜಿದಾರ ಅವ್ರ ಹೆಸರು, ಮತ್ತು ಅದರಲ್ಲಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಅದು, ಓಕೆನಾ? ಸೇಮ್. ಸೊ ನಿಮ್ಮದು ಇದು ರೇಷನ್ ಕಾರ್ಡಲ್ಲಿ ಯಾರನ್ನ ಹೆಸರಲ್ಲಿ ಆಗಿರುತ್ತೋ ಸೊ ಅದೇ ಥರ. ಸೊ ಇಲ್ಲಿ ಸೇಮ್ ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೋಬೋದು, ಓಕೆನಾ? ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಸರ್ಕಾರಿ ಯೋಜನೆ ಎಲ್ಲ ಆನ್ಲೈನ್ ಸೇವೆಗಳು ನಿಮ್ಗೆ ಬೇಕಂದಲ್ಲಿ, ಟಿಪ್ಸ್ಗಳು ಬೇಕಂದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಪ್ರಶ್ನೆ ಇದ್ದರೆ ಕಾಮೆಂಟ್ ಮಾಡಿ, ಆದಷ್ಟು ಬೇಗ ರಿಪ್ಲೈ ಮಾಡ್ತೀನಿ. ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.